ಹಾಯ್ ಏನಪ್ಪ. ಹಾಯ್. ಕ್ಯೂಟಿ. ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಆಲ್ರೆಡಿ ತಮಿಳಿನಲ್ಲಿ ನೋಡಿರ್ತೀರಾ, ಇದು ಬಂದು ಹರ್ಬಲ್ ಹೇರ್ ಪ್ಯಾಕ್ನ ನಾನು ಅಮೆಝಾನಿಂದ ತರಿಸಿದ್ದೆ, ಕೆಲವೊಂದು ಪೌಡರ್ಸ್ನ. ಸೊ ಅದನ್ನು ಯೂಸ್ ಮಾಡಿ ಫಸ್ಟ್ ಟೈಮ್ ಒಂದು ಹೇರ್ ಪ್ಯಾಕ್ ಹಾಕ್ಕೊಂಡಿದ್ದೆ. ಈಗ ನೋಡ್ತಾ ಇರ್ಬೋದು ರಿಸಲ್ಟ್ ಹೇಗಿದೆ ಅಂತ. ಒಣಗಿದ ಮೇಲೆ ನಾನು ಇನ್ನೂ ಕೂದಲನ್ನ ಬಾಚಿಲ್ಲ, ಫುಲ್ಲು ಶೈನಿಂಗ್ ಇದೆ, ಸ್ಮೂತಾಗಿದೆ, ಎಲ್ಲೂ ರಫ್ ಅನ್ನಿಸ್ತಾ ಇಲ್ಲ. ಸೊ ಆ ಪ್ರಾಡಕ್ಟ್ಸ್ ಏನು ಅಂತ ಅಂದರೆ ಇಲ್ಲಿದೆ ನೋಡಿ. ಇದನ್ನು ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ಮೊದಲಿಗೆ ನಾವು ಇದನ್ನು ಹಾಗೆ ಸ್ನಾನಕ್ಕೂ ಬಳಸ್ಕೋಬೋದು, ಇಲ್ಲ ಹೇರ್ ಪ್ಯಾಕ್ ರೀತಿನಾದರೂ ಬಳಸ್ಕೋಬೋದು. ನಾನು ನನ್ನ ಕೂದಲಿರೋ ಲೆಂತ್ಗೆ ಎಲ್ಲ ಪೌಡರ್ಸ್ನೂ ಒಂದೊಂದು ಸ್ಪೂನ್ನ ಆ್ಯಡ್ ಮಾಡಿಕೊಂಡೆ. ನನಗದು ಸ್ವಲ್ಪ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಆಯಿತು ಅಂತಲೇ ಅನ್ನಿಸ್ತು. ಸೊ ನಿಮ್ಮ ಹೇರ್ ಲೆಂತ್ ಪ್ರಕಾರ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಹಾಕ್ಕೊಂಡು ಹೇರ್ ಪ್ಯಾಕ್ ಮಾಡ್ಕೋಬೋದು. ಇದಕ್ಕೆ ನಾನು ಹೇರ್ ಪ್ಯಾಕ್ಗೆ ಒಂದು ಕಪ್ ಮೊಸರನ್ನ ಯೂಸ್ ಮಾಡ್ತಾಯಿದ್ದೀನಿ. ಮೊಸರು ಯೂಸ್ ಮಾಡೋದ್ರಿಂದ ಕೂದಲು ತುಂಬಾ ಸಾಫ್ಟ್ ಆಗುತ್ತೆ. ಆಮೇಲೆ ಸ್ಪ್ಲಿಟ್ ಎಂಡ್ಸ್ ಏನಿರುತ್ತೆ ಅದೆಲ್ಲ ಕೂಡ ಕಮ್ಮಿ ಆಗುತ್ತೆ, ನ್ಯೂರಿಷ್ ಮಾಡುತ್ತೆ ಕೂದಲಿಗೆ. ಅದಕ್ಕೋಸ್ಕರ ಸ್ವಲ್ಪ ಮೊಸರು ಹಾಕ್ಕೊಂಡು, 1 ಕಪ್ ಮೊಸರು ಹಾಕ್ಕೊಂಡಿದ್ದೀನಿ. ಮತ್ತು ಇನ್ನು ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ನಾನು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದೇ ಪ್ಯಾಕ್ಗೆ ನಾವು ಒಂದು ಸ್ಪೂನ್ ಹೇನ ಕೂಡ ಮಿಕ್ಸ್ ಮಾಡಿ ಹಾಕ್ಕೋಬೋದು, ಅದು ಕೂಡ ಒಳ್ಳೆ ಕಲರ್ ಬರುತ್ತೆ. ಹೇನ ಅಂದರೆ ಮೆಹಂದಿ ಪೌಡರ್ ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ನಾನು ಮೊದಲನೇ ಸಲ ಇದನ್ನು ಯೂಸ್ ಮಾಡಿದ್ದು, ರಿವ್ಯೂಸ್ನೆಲ್ಲ ನೋಡಿಯೇ ನಾನು ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ದು. ಯಾಕಂದರೆ ಸ್ವಲ್ಪ ಹೇರ್ ಫಾಲ್ ಇಶ್ಯೂಸ್ ಇದೆ ನನಗೆ, ಅದಕ್ಕೋಸ್ಕರ ನಾನು ಈ ಪ್ರಾಡಕ್ಟ್ನ ಟ್ರೈ ಮಾಡೋಣ ಅಂತ ಹೇಳಿ ಫಸ್ಟ್ ಟೈಮ್ ಇದನ್ನ ಟ್ರೈ ಮಾಡಿದ್ದು. ನಿಮಗೇನಾದರೂ ಹೇರ್ ಫಾಲ್ ಪ್ರಾಬ್ಲಮ್ ಇದ್ದರೆ, ಇಲ್ಲ ಸ್ಪ್ಲಿಟ್ ಎಂಡ್ಸ್ ಇದ್ದರೆ, ಕೆಮಿಕಲ್ಸ್ನ ಯೂಸ್ ಮಾಡಬಾರ್ದು, ಕೆಮಿಕಲ್ಸ್ ಇರೋ ಶಾಂಪೂಸ್ನ ಯೂಸ್ ಮಾಡಬಾರ್ದು ಅಂದರೆ ನೀವು ಈ ಹರ್ಬಲ್ ಪ್ರಾಡಕ್ಟ್ಸ್ನ ತೊಗೊಂಡು ಯೂಸ್ ಮಾಡ್ಬೋದು. ಮತ್ತು ಇವಾಗ ವೆದರ್ ತುಂಬಾ ಕೋಲ್ಡ್ ಇದೆ. ಸ್ವಲ್ಪ ಕೋಲ್ಡ್ ಎಲ್ಲಿ ಆಗುತ್ತೋ ನನಗೆ, ಯಾಕಂದರೆ ತುಂಬಾ ವರ್ಷ ಆಗೋಗ್ಬಿಟ್ಟಿದೆ ನಾನು ಹೇರ್ ಪ್ಯಾಕ್ನ ಯೂಸ್ ಮಾಡಿ. ಸೊ ಇವಾಗ ಯೂಸ್ ಮಾಡಿ ಏನಾದರೂ ಶೀತ ಆಗ್ಬೋದು ಅನ್ನೋ ರೀಸನ್ಗೆ ನಾನೇನು ಮಾಡಿದೆ, 1-2 ಡ್ರಾಪ್ ಅದಕ್ಕೆ ನೀಲಗಿರಿ ತೈಲನ ಮಿಕ್ಸ್ ಮಾಡಿಕೊಂಡೆ. ಅದು ಒಳ್ಳೆ ಗಮ್ ಅಂತ ಬರ್ತಾಯಿತ್ತು ಸ್ಮೆಲ್ಲು. ನೀವು ಅಷ್ಟೇ, ನಿಮಗೇನಾದರೂ ಪ್ರಾಬ್ಲಮ್ ಇದೆ, ಈ ಥರ ಪ್ಯಾಕ್ ಹಾಕ್ಕೊಂಡ್ರೆ ಸೈನಸ್ ಪ್ರಾಬ್ಲಮ್ ಇದೆ, ತಲೆನೋವು ಬಂದುಬಿಡುತ್ತೆ, ತಲೆಭಾರ ಬರುತ್ತೆ ಅನ್ನೋರು ಅದಕ್ಕೆ 1-2 ಡ್ರಾಪ್ ನೀಲಗಿರಿ ತೈಲನ ಮಿಕ್ಸ್ ಮಾಡಿಕೊಂಡ್ರೆ ಶೀತ ಆಗಲ್ಲ. ಈ ಮೆಹಂದಿ ಯೂಸ್ ಮಾಡೋರು ಕೂಡ ಹಾಗೆ ಹೇಳ್ತಾರೆ, ಶೀತ ಆಗಿಬಿಡುತ್ತೆ ನನಗೆ ಮೆಹಂದಿನ ಯೂಸ್ ಮಾಡಿದ ತಕ್ಷಣವೇ ನನಗೆ ಶೀತ ಆಗುತ್ತೆ ಅಂತಾರೆ. ಅಂಥವರೆಲ್ಲ ಈ ಟಿಪ್ಸ್ನ ನೀವು ಫಾಲೋ ಮಾಡ್ಬೋದು. ನಾವು ಯಾವುದೇ ಒಂದು ಪ್ಯಾಕ್ ಹಾಕ್ಕೊಳ್ಳೋಕ್ಕೂ ಮುಂಚೆ ಕೂದಲಲ್ಲಿರೋ ಸಿಕ್ಕನ್ನೆಲ್ಲ ಕಂಪ್ಲೀಟಾಗಿ ತೆಗೆದುಬಿಡಬೇಕು. ಇಲ್ಲ ಅಂತಂದರೆ ನಾವು ಸ್ನಾನ ಮಾಡಿದ್ಮೇಲೆ ತುಂಬಾ ಸಿಕ್ಕಾಗೋಗುತ್ತೆ, ಬಿಡಿಸೋದು ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಸ್ನಾನ ಮಾಡೋಕ್ಕೂ ಮುಂಚೆನೇ ನಾವು ಕೂದಲನ್ನ ಸಿಕ್ಕು ಬಿಡಿಸ್ಕೊಳ್ಳೋದು ಒಳ್ಳೆಯದು. ನಾನಿಲ್ಲಿ ಏನು ಎಣ್ಣೆ ಹಾಕಿಲ್ಲ, ಬರೀ ಒಂದು ಸ್ವಲ್ಪ ನೆತ್ತಿಗೆ ಮಾತ್ರ ಹರಳೆಣ್ಣೆ ಹಾಕಿದ್ದೆ. ನೀವು ಎಣ್ಣೆ ಮೇಲೆ ಕೂಡ ಈ ಪ್ಯಾಕ್ನ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಇಲ್ಲ ಇದೇ ಪ್ಯಾಕ್ಗೆ 1-2 ಸ್ಪೂನು ನೀವು ಯೂಸ್ ಮಾಡುವಂಥ ಎಣ್ಣೆನ ಹಾಕ್ಕೊಂಡು ನೀಟಾಗಿ ಪ್ಯಾಕ್ ಮಾಡ್ಕೋಬೋದು. ನಾನೇನು ಪ್ಯಾಕ್ ಹಾಕ್ಕೊಳ್ಳೋಕ್ಕೆ ಬ್ರಷ್ ಏನು ಯೂಸ್ ಮಾಡಿಲ್ಲ, ನನಗೆ ಬ್ರಷಲ್ಲಿ ಅಷ್ಟೊಂದು ಕಂಫರ್ಟ್ ಅನಿಸಲ್ಲ. ಅದಕ್ಕೋಸ್ಕರ ನಾನು ಕೈಯಲ್ಲೇ ಪ್ಯಾಕ್ನ ಹಾಕೋತಾ ಇದ್ದೆ. ಆಚೆ ಕಡೆ ನಾನು ವಿಡಿಯೋ ರೆಕಾರ್ಡ್ ಮಾಡಬೇಕು ಅನ್ನೋ ಕಾರಣಕ್ಕೆ ಆಚೆ ಹಾಲಲ್ಲಿ ಹಾಕೋತಾ ಇದ್ದೆ. ಅದು ತುಂಬಾ ಕೆಳಗಡೆ ಎಲ್ಲ ಮೆಸ್ ಆಗ್ತಾಯಿತ್ತು, ಎಲ್ಲ ಕೈಯಿಂದ ಎಲ್ಲ ಸೋರೋಗ್ತಾಯಿತ್ತು. ಬಚ್ಚಲ ಮನೇಲಾದರೆ ಕಂಫರ್ಟಬಲಾಗಿ ಇನ್ನೂ ನೀಟಾಗಿ ಹಾಕೋಬೋದಾಗಿತ್ತು ಅಂತ ಅನ್ನಿಸ್ತು ಅಷ್ಟೇ. ಆದರೆ ಪ್ರತಿಯೊಂದು ಕಡೆನೂ ನಾವು ನೀಟಾಗಿ ಕವರ್ ಮಾಡಬೇಕಾಗತ್ತೆ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡಿದೆ ನಾನು ಕೂಡ, ಆದರೆ ಅಷ್ಟು ಕಂಪ್ಲೀಟಾಗಿ ನಾನು ಹಾಕ್ಕೊಂಡಿಲ್ಲ ಅಂತ ಅನ್ನಿಸ್ತಾ ಇದೆ. ನೆಕ್ಸ್ಟ್ ಟೈಮ್ ಹಾಕೋಬೇಕಾದ್ರೆ ಬಚ್ಚಲ ಮನೇಲಿ ಇಲ್ಲ ಆಚೆ ಕಡೆ ಎಲ್ಲಾದರೂ ಹೋಗಿ ಹಾಕ್ಕೊಳ್ಳೋದು ಬೆಸ್ಟ್ ಅಂತ ನನಗೆ ಅನಿಸುತ್ತೆ.
ಇನ್ನು ಉಳಿದಿರೋ ಪ್ಯಾಕ್ ಅಂದರೆ ಇನ್ನು ಉಳಿದಿರೋದು ಏನು ನಾವು ಕಲಿಸ್ಕೊಂಡಿರ್ತೀವಿ ನಾವು ಅದರಲ್ಲೇ ಬೇಕಾದರೆ ಸ್ನಾನ ಕೂಡ ಮಾಡ್ಬೋದು. ಹೇಗೂ ಅದರಲ್ಲಿ ಸೀಗೆಕಾಯಿ ಎಲ್ಲ ಇದೆ. ಸೊ ಇವಾಗ ಪ್ಯಾಕ್ ಎಲ್ಲ ಕಂಪ್ಲೀಟಾಗಿ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಗಂಟೆ 1 ಅವರ್ ಬಿಟ್ಟು ಸ್ನಾನ ಮಾಡ್ಕೊಂಡ್ಮೇಲೆ ಸೊ ನೋಡ್ಬೋದು ರಿಸಲ್ಟ್ ಹೇಗಿದೆ ಅಂತ. ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಗೋಯಿತು, ತುಂಬಾ ಚೆನ್ನಾಗಿದೆ. ಮತ್ತು ಸ್ವಲ್ಪ ಹೇರ್ ಫಾಲ್ ಕೂಡ ಕಮ್ಮಿ ಆಯಿತು ಅಂತ ಅನ್ನಿಸ್ತಾ ಇದೆ. ನಾನು ನೆತ್ತಿಗೆ ಹರಳೆಣ್ಣೆ ಹಾಕಿದ್ರಿಂದ ಒಂದು ಸ್ವಲ್ಪ ಶಾಂಪೂನ ಹಾಕಿ ಲಾಸ್ಟಲ್ಲಿ ವಾಶ್ ಮಾಡಿಕೊಂಡೆ ಕೂದಲನ್ನ. ಎಲ್ಲೂ ಕೂಡ ಪೌಡರ್ ನಿಂತಿರೋ ಥರ ಆಗಲಿ, ಅಲ್ಲಲ್ಲೇ ಒಂದೊಂದು ಕೂದಲಲ್ಲೆಲ್ಲ ಅಂಟ್ಕೊಂಡಿರುತ್ತೆ ಈ ಸೀಗೆಕಾಯಿ ಎಲ್ಲ. ಬಟ್ ಇಲ್ಲ, ಇದು ಏನೂ ಆ ಥರ ಕಾಣಿಸ್ಲಿಲ್ಲ ನನಗೆ. ನೀಟಾಗಿ ವಾಶ್ ಔಟ್ ಆಯಿತು ಪ್ರತಿಯೊಂದು ಕೂಡ. ಎಲ್ಲೂ ಕೂಡ ಪೌಡರ್ ಥರ ನನಗೆಲ್ಲೂ ಕಾಣಿಸಿಲ್ಲ. ತುಂಬಾ ನೀಟಾಗಿ ಕ್ಲೀನಾಗಿ ಮತ್ತು ತುಂಬ ಸಾಫ್ಟಾಗಿತ್ತು ಕೂಡ ಕೂದಲು. ಮುಟ್ಕೊತಾನೆ ಇರಬೇಕು ಅನ್ನಿಸ್ತಾಯಿತ್ತು. ಈಗ ನೋಡ್ತಿದ್ದೀರಲ್ಲ ನೋಡಿ, ಏನು ಸ್ಟೈಲಿಂಗೇ ಮಾಡೋದು ಬೇಡ, ಹಾಗೆ ಬೇಕಾದರೆ ನಾವು ಹೋಗ್ಬೋದು, ಅಷ್ಟು ಚೆನ್ನಾಗಿದೆ. ಇದನ್ನು ನಾವು ಅಟ್ಲೀಸ್ಟು ತಿಂಗಳಲ್ಲಿ 1 ಸಲ ಇಲ್ಲ 2 ಸಲ ಈ ಪ್ಯಾಕ್ನ ಹಾಕ್ಕೊಂಡು ಹೇರ್ ಕೇರ್ ಮಾಡೋದ್ರಿಂದ ನಮಗೂ ಕೂಡ ಈ ಹೇರ್ ಪ್ರಾಬ್ಲಮ್ಸ್ ಅನ್ನೋದೇನಿದೆ ಕಂಪ್ಲೀಟಾಗಿ ಕಮ್ಮಿ ಆಗ್ತಾ ಬರುತ್ತೆ. ನಾವು ಕೂಡ ಕೂದಲು ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿದ್ರೆ ಖಂಡಿತ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅನ್ನೋದು ನನ್ನ ಭಾವನೆ. ಇನ್ನು ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಈ ವಿಡಿಯೋ ಬೇರೆ ಯಾರಿಗಾದರೂ ಉಪಯೋಗ ಆಗುತ್ತೆ ಅನ್ನೋರಿಗೆ ಈ ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟು ಇದ್ರ ಬಗ್ಗೆ ಏನಾದರೂ ನಿಮ್ಮ ಅನಿಸಿಕೆ ಇದ್ದರೆ ಕಮೆಂಟ್ ಮಾಡಿ. ಯಾವ ಥರ ವೀಡಿಯೋಸ್ ಬೇಕಿದೆ, ಈ ಥರ ಮಾಡಿ ಅಂತನಾದರೂ ಸರಿ ನನಗೆ ಸಜೆಷನ್ಸ್ ಇದ್ದರೆ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.